ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಕಳೆದ 9ನೇ ತಾರೀಕು ಜಿಂದಾಲ್ ಕೈಗಾರಿಕೆಯಲ್ಲಿ ಆಗಿರುವಂಥ 3 ಜನ ಕಾರ್ಮಿಕರೇನು ಸಾವನ್ನಪ್ಪಿದ್ದಾರೆ. ಅದರ ಭಾಗವಾಗಿ ಇವತ್ತೊಂದು ಜಂಟಿ ಪತ್ರಿಕಾಗೋಷ್ಠಿನ ಕರೆಯಲಾಗಿದೆ. ಮುಖ್ಯವಾಗಿ ಇದಕ್ಕೆ ಒಂದು 2 ನಿಮಿಷ ಹಿಂದಕ್ಕೆ ಹೋದರೆ ನಮ್ಮ ಯುವ ಪತ್ರಿಕರ್ತರಲ್ಲಿ ಇದ್ದಾರೆ, ಕೆಲವರೆಲ್ಲ ಬಳ್ಳಾರಿಯವರು ಇದ್ದಾರೆ. ನಾವು ಹಿಂದೆ ಬಳ್ಳಾರಿಯಲ್ಲಿ ಏನು ಕಬ್ಬಿಣದ ಇವೆಲ್ಲ ಸಿಗೋದ್ರಿಂದ ಈ ಭಾಗದಲ್ಲಿ ಒಂದು ಕೈಗಾರಿಕೆನ ಪ್ರಾರಂಭ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಏನು ಯೋಚನೆ ಇತ್ತು. ಅದರ ಭಾಗವಾಗಿ ವಿಶಾಖಪಟ್ಟಣದಲ್ಲಿ ವಿಶಾಖ ಉಕ್ಕು ಅಂತ ಒಂದು ಕೈಗಾರಿಕೆಯನ್ನು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆ ಪ್ರಾರಂಭವಾಗಿತ್ತು. ಆದರೆ ಬಳ್ಳಾರಿಯಲ್ಲಿ ಫೌಂಡೇಶನ್ ಮಾಡಿರುವಂಥ ವಿಜಯನಗರ ಉಕ್ಕು ಫೌಂಡೇಶನ್ ಆಗಿರುವಂಥ ಕೈಗಾರಿಕೆ ಬಹಳ ದಿನ ಪ್ರಾರಂಭವಾಗಲಿಲ್ಲ. ಅವಾಗ ಈ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ, ಇಲ್ಲಿರುವಂಥ ಎಲ್ಲ ಕುಟುಂಬಗಳಿಗೆ ಒಂದು ಆದಾಯ ಸಿಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಆವತ್ತು ನಮ್ಮ ಯುವಜನ ಸಂಘಟನೆ DYFI ಸಂಘಟನೆ ತೋನಗಲ್ ಭಾಗದಿಂದ ಬೆಂಗಳೂರುವರೆಗೂ ಒಂದು ಪಾದಯಾತ್ರೆ ಮಾಡಿದರು. ವಿಜಯನಗರ ಉಕ್ಕು ಕರ್ನಾಟಕದ ಹಕ್ಕು ಅಂತಂದು. ಅದಾದ ನಂತರ ಜಿಂದಾಲ್ ಕೈಗಾರಿಕೆ ಒಂದು ಖಾಸಗಿ ಸಂಸ್ಥೆಯ ಅಧೀನದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿ ತಲೆ ಎತ್ತಿದೆ. ಆ ಕಂಪನಿಯಲ್ಲಿ ತಲೆ ಎತ್ತಿದ ಮೇಲೆ ಈ ಭಾಗದ ರೈತರು ತಮ್ಮ ಭೂಮಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸುತ್ತಮುತ್ತ ಇರುವಂಥ ಒಂದು 25-30 ಹಳ್ಳಿಗಳ ಭೂಮಿಯನ್ನು ಆ ಜಿಂದಾಲ್ ಕೈಗಾರಿಕೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡೋದರಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಕೊಡ್ತಾಯಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಿಹಾರು, ವೆಸ್ಟ್ ಬೆಂಗಾಲು ಮತ್ತು ಉತ್ತರ ಪ್ರದೇಶ ಈ ಭಾಗದಿಂದ ಇರುವಂಥ ಹೆಚ್ಚು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ. ಸಾವಿರಾರು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆಯನ್ನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಎಂಬುದು ಬಹಳ ಹಿಂದಿನಿಂದಲೂ ಆಪಾದನೆ ಇದೆ. ಆದರೆ ಕೆಲವು ಅಲ್ಲಿ ಮರಣ ಹೊಂದಿರುವಂಥ ಕೆಲವು ನಮ್ಮ ಗಮನಕ್ಕೆ ಬಂದಿರೋದು, ಕಂಪನಿಯಲ್ಲಿ ಮರಣ ಹೊಂದಿದ್ದನ್ನು ಎಲ್ಲೋ ಹೊರಗಡೆ ತಂದು ಬಿಸಾಕಿರುವಂಥ ಒಂದು ಘಟನೆಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ಎಲ್ಲೋ ರೈಲ್ವೆ ಟ್ರ್ಯಾಕ್ ಮೇಲೋ ಎಲ್ಲೋ ದರೋಜೆ ಕೆರೆಯಲ್ಲಿ ತೇಲಿದ್ದು ಆ ಥರ ಎಲ್ಲವೂ ಇದ್ದಾವೆ ಹಿಂದಲಿಂದನೂ. ಹಾಗಾಗಿ ಸ್ಪಷ್ಟವಾಗಿ ನಮ್ಮ CI2 ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ನಮ್ಮ ಸಮಿತಿ ಏನು ಈಗ ಆರೋಪ ಮಾಡ್ತಾಯಿದೆ, ಅಲ್ಲಿ ಇರುವಂಥ ಕೆಲಸ ಮಾಡಿದ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನು ಜಾರಿ ಮಾಡ್ತಾ ಇಲ್ಲ. ಬಹಳ ಅವರ ನೆಗ್ಲೆಕ್ಟ್ ಆಗಿ ಕಾರ್ಮಿಕರನ್ನು ದುಡಿಸ್ಕೊಳ್ತಾ ಇದ್ದಾರೆ ಮತ್ತು ಗುಲಾಮರ ಥರ ದುಡಿಸ್ಕೊಳ್ತಾ ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೀವಿ. ಮತ್ತು ಅಲ್ಲಿ ಯಾವುದೇ ರೀತಿಯ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಈ ಭಾಗದಲ್ಲಿ ಮೊನೋಪಲಿ ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮೊನೋಪಲಿ ಆಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಕಾರ್ಮಿಕ ಹಕ್ಕುಗಳನ್ನ ಯಾರು ಕೇಳಲಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರ್ಮಿಕರು ಸಂಘ ಕಟ್ಕೊಂಡು ಏನಾದರೂ ಕೇಳಿದರೆ ಆ ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಿರುವಂಥ ಮತ್ತು ಬೇರೆ ಬೇರೆ ರೀತಿ ದಾಳಿ ಮಾಡುವಂಥ ಸಂದರ್ಭಗಳು ಇವತ್ತು ಕಾಣ್ತಾ ಇದ್ವಿ. ಹಿಂದೆ ECPL ಕೈಗಾರಿಕೆಯನ್ನು ಈ ಭಾಗದಲ್ಲಿ ಪ್ರಾರಂಭ ಮಾಡಬಾರ್ದಂಥ ಹೋರಾಟ ಮಾಡಿದಾಗ, ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿದಾಗ ಆ ಕೈಗಾರಿಕೆಯಿಂದ ಈ ಭಾಗದಲ್ಲಿರುವಂಥ ವಾತಾವರಣ ಸಂಪೂರ್ಣ ಕಲ್ಮಶ ಆಗುತ್ತೆ. ಈ ಭಾಗದಲ್ಲಿ ಜನರು ವಾಸ ಮಾಡಲಿಕ್ಕಾಗೋದಿಲ್ಲ. ಮತ್ತು ಈ ECPL ಕೈಗಾರಿಕೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಡ ಅಂತ ದೊಡ್ಡ ಮಟ್ಟದ ಚಳವಳಿ ಮಾಡಿದಾಗ ಹೋರಾಟಗಾರರ ಮೇಲೆ ಸಾಕಷ್ಟು ಸುಳ್ಳು ಕೇಸ್ಗಳನ್ನು ಹಾಕಿ ನೂರಾರು ಜನರ ಮೇಲೆ ಕೇಸ್ಗಳು ಹಾಕಿ ಇವತ್ತು ನಮ್ಮ ಯಾರು ಹೋರಾಟಗಾರರಿರ್ತಾರೆ ಅವ್ರ ಮೇಲೆ ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಕೇಸ್ಗಳು ಇನ್ನೂ ಇದ್ದಾವೆ. ECPL ಕೈಗಾರಿಕೆ ಪ್ರಾರಂಭವಾಗಿದೆ. ಕುಡ್ತಿನಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಜನರು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲದಂಥ ನಿರ್ಮಾಣ ಆಗಿದೆ. ಮತ್ತು ದರೋಜೆ ಕೆರೆಯಲ್ಲಿ ಸಾಕಷ್ಟು ನೀರು ಕಲ್ಮಶ ಆಗಿದೆ. ಮತ್ತು ಅಲ್ಲಿ ದನ ಕರುಗಳನ್ನು ಕೆರೆಯಲ್ಲಿ ನೀರು ಕುಡಿದ್ರೆ ರೋಗಗ್ರಸ್ತ ಆಗುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಇದು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ಈ ರೀತಿ ಈಗ ಈ ಒಂದು ಜಿಂದಾಲ್ ಕೈಗಾರಿಕೆಯಲ್ಲಿ ಇರುವಂಥ ಆಡಳಿತ ಮಂಡಳಿ ಕಾರ್ಮಿಕರ ಸುರಕ್ಷತೆ ಬಗ್ಗೆ ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡ್ತಾ ಇದೆ ಮತ್ತು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ. ಅವ್ರಿಗೆ ಯಾವುದೇ ರೀತಿಯ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ನಮಗೆ ಎದ್ದು ಕಾಣಿಸ್ತಾ ಇದೆ. ಮೊನ್ನೆ ಏನು ದುರಂತ ಆಗಿರುವಂಥ ಸಂದರ್ಭದಲ್ಲಿ 3 ಜನ ಏನು ಯುವ ಕಾರ್ಮಿಕರು, ಭಾಳ ಚಿಕ್ಕ ವಯಸ್ಸಲ್ಲಿರುವಂಥ ಕಾರ್ಮಿಕರು, 24, 25 ವಯಸ್ಸಿರುವಂಥ 22 ವಯಸ್ಸಿರುವಂಥ ಕಾರ್ಮಿಕರು 3 ಜನ ಆ ನೀರಿನ ಪೈಪಲ್ಲಿ ಬಂದು ನೀರಿನ ಪೈಪನ್ನು ದುರಸ್ತಿ ಮಾಡಲಿಕ್ಕೆ ಹೋದಾಗ ಅದು ನೀರು ಯಾವ ರೀತಿ ಬಂದಿದೋ ಗೊತ್ತಿಲ್ಲ. ಅಂದರೆ ಅವರ ನಿರ್ಲಕ್ಷ್ಯದಿಂದ ನೀರು ಬಂದಿದೆ. ಆ ನೀರಿನ ಪೈಪ್ನಲ್ಲಿ ಬಿದ್ದು ಅಲ್ಲಿ ನೀರಿನಿಂದ ಅವರು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅದಕ್ಕೇನು ಜವಾಬ್ದಾರಿ ತಗೊಂಡಿಲ್ಲ. ನಾವು ಹಲವು ಸಂಘಟನೆಗಳು ಕೆಲವೆಲ್ಲ ಆರೋಪಗಳು ಮಾಡಿದ ನಂತರ
ಒಂದು 6 ಜನರ ಮೇಲೆ ನಾವು ಕೇಸನ್ನು ದಾಖಲಾತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಹೆಸರುಗಳು ಹಾಕಿಲ್ಲ. ಸೂಪರ್ವೈಸರ್ ಮೇಲೆ ಕೇಸ್ ಹಾಕಿದ್ದೀವಿ, ಯಾರೋ ಇವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅಂತ ಒಂದು ಪತ್ರಿಕೆ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಯಾರ ಮೇಲೆ ಹಾಕಿದ್ದಾರೆ ಅಂತ ನಮ್ಗೆ ಇಲ್ಲಿಗೂ ಸ್ಪಷ್ಟ ಮಾಡಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟು ಒಂದು ಟ್ರೈಪಾರ್ಟ್ ಮೀಟಿಂಗ್ ಕರಿಬೇಕು ಅಂತ ನಾವು ಹೇಳಿದ್ವಿ. ಜಿಂದಾಲ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಸಾಮೂಹಿಕ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ತಾವು ಇದ್ದುಕೊಂಡು ಯಾಕೆ ಆಗ್ತಾಯಿದ್ದಾವೆ ಏನಂತ ಒಂದು ಜಂಟಿ ಸಭೆ ಮಾಡಬೇಕಂತ ಹೇಳಿದ್ವಿ. ಅವರು ಜಿಲ್ಲಾಧಿಕಾರಿಗಳು ಒಂದು 2 ದಿನದಲ್ಲಿ ನಾವು ಮಾತಾಡಿ ಏನಾದರೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಆ ಸಭೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೀಗಿದೆ. ಮತ್ತು ಇಷ್ಟೆಲ್ಲ ಆದ್ರೂ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿಗಳಾಗಿರೋಂಥ ಶ್ರೀಯುತ ಸಂತೋಷ್ ಲಾಡ್ ಅವರು ಆ ಸೊಂಡೂರು ಭಾಗದವರೇ. ಅವರು ವಾಸ್ತವವಾಗಿ ಸೊಂಡೂರು ಭಾಗದವರೇ ಸಂತೋಷ್ ಅವರು ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿಯಾಗಿ ಕಾರ್ಮಿಕರಿಗೆ ಈ ರೀತಿ ಸಾವನ್ನು ಅಪ್ಪಿದಾಗ ಕನಿಷ್ಠ ಸೌಜನ್ಯಕ್ಕಾದರೂ ಏನಾಗಿದೆ ಏನು ಅಂತ ಪರಿಶೀಲನೆ ಮಾಡಲಿಕ್ಕೂ ಬರಲಿಲ್ಲ. ಅವರು ಸಂತೋಷ್ ಲಾಡ್ ಅವರು ಡಾಲರ್ ಲೆಕ್ಕದಲ್ಲಿ ಮಾತಾಡ್ತಾರೆ. ಎಲ್ಲ ಡಾಲರ್ ಅಷ್ಟು ರೇಟ್ ಇದೆ, ಭಾರತ ದೇಶದಲ್ಲಿ ಈ ರೇಟ್ ಇದೆ, ಒಂದು ರೀತಿ ವಿದೇಶದ ಇದಕ್ಕೆ ಜೋಡಿಸ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಇಷ್ಟೆಲ್ಲ ಬಡತನ ಇದೆ, ಇಷ್ಟೆಲ್ಲ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ಏನೆಲ್ಲ ಮಾತಾಡ್ತಾರೆ. ಅರೆ, ನಿಮ್ಮ ಪಕ್ಕದ ಹಳ್ಳಿಯಲ್ಲಿ ಆಗ್ತಿರುವಂಥ ಅನ್ಯಾಯಗಳ ವಿರುದ್ಧ, ಅನ್ಯಾಯಗಳ ಪರವಾಗಿ ಕನಿಷ್ಠ ಮಂತ್ರಿಗಳಾಗಿ ಸೌಜನ್ಯಕ್ಕೆ ಬಂದಿಲ್ಲ ಅಂತಂದರೆ ಅದು ಕಾರ್ಮಿಕ ಮಂತ್ರಿ ಎಲ್ಲಿದ್ದಾರೆ ಅಂತ ನಮಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಕಾರ್ಮಿಕ ಮಂತ್ರಿಗಳು ಕೇವಲ ಏನೋ ಕಟ್ಟಡ ಕಾರ್ಮಿಕರು ಸೌಲಭ್ಯಗಳು ಸಂಬಂಧಪಟ್ಟಾಗೆ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ದು ಬಿಟ್ಟರೆ ಕಾರ್ಮಿಕರ ಪರವಾಗಿ ಅಂತ ನೀತಿಗಳು ಜಾರಿ ಆಗ್ತಾಯಿದ್ದಾವೆ, ಈ ಒಂದು ಕಂಪ್ನಿಗಳು ಯಾವ ರೀತಿ ಇದ್ದಾವೆ, ಇದನ್ನು ಮಧ್ಯಪ್ರವೇಶ ಮಾಡುವಂಥ ಒಂದು ಸೌಜನ್ಯವನ್ನು ನಮ್ಗೆ ತೋರಿಸಿಲ್ಲ ಅಂತಂದರೆ ಸೇವ್ ಟು ಸಂಘಟನೆ ನಮ್ಮ ಕಾರ್ಮಿಕ ಮಂತ್ರಿಗೆ ಒಂದು ವರ್ತನೆಯನ್ನು ನಾವು ಖಂಡನೆ ಮಾಡ್ತಾಯಿದ್ವಿ. ಅವರು ಕೂಡಲೇ ಪರಿಶೀಲನೆ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ಮುಖ್ಯವಾದ ಬೇಡಿಕೆ ಏನಿದೆ ಅಂದರೆ ಒಂದು ಜುಡಿಷಿಯರಿ ಎಂಕ್ವೈರಿ ಮಾಡಿಸ್ಬೇಕು. ಕಳೆದ 10 ವರ್ಷಗಳಿಂದ ಏನೆಲ್ಲ ಸಾವುಗಳು ಆಗಿದ್ದಾವೆ, ಯಾವ ರೀತಿ ಸಾವುಗಳಾಗಿದ್ದಾವೆ, ಮತ್ತು ಅದಕ್ಕೆ ಏನು ಸರ್ಕಾರ ಏನು ಜಿಂದಾಲ್ ಕಂಪ್ನಿ ಯಾವ ಪರಿಹಾರ ಕೊಟ್ಟಿದೆ, ಅದಕ್ಕೆ ಯಾವ ರೀತಿ ಸುರಕ್ಷತೆಗಳನ್ನ ಅಳವಡಿಸಿದೆ ಎಂಬುದನ್ನು ಒಂದು ಕನಿಷ್ಠ ಒಂದು ರಿಟೈರ್ಡ್ ಜಡ್ಜ್ ಆಗಲಿ, ಈಗ ಇರುವಂಥ ಹಾಲಿ ಜಡ್ಜ್ ಆಗಲಿ ಅವ್ರನ್ನ ಒಂದು ಜುಡಿಷಿಯರಿ ಎಂಕ್ವೈರಿ ಮಾಡಬೇಕೆಂಬುದು ನಮ್ಮದೊಂದು ಒತ್ತಾಯ ಇದೆ. ಇದರ ಭಾಗವಾಗಿ ನಾಳೆ 20ನೇ ತಾರೀಕು, ನಾಳೆ ಸೋಮವಾರ ದಿನ 20ನೇ ತಾರೀಕು ನಮ್ಮ ಬಳ್ಳಾರಿ ಜಿಲ್ಲೆಯ CI2 ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮತ್ತು ಅದೇ ರೀತಿ ನಮ್ಮ ಯುವಜನ ಸಂಘಟನೆ DYFI ಯುವಜನ ಸಂಘಟನೆ ಮತ್ತು ಮಹಿಳಾ ಸಂಘಟನೆ, ದಲಿತ ಸಂಘಟನೆಗಳು, ಏನೆಲ್ಲ ನಮ್ಮ ಸಾಮೂಹಿಕ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳು ಸೇರಿ ನಾಳೆ 20ನೇ ತಾರೀಕು ವಾಲ್ಮೀಕಿ ಸರ್ಕಲ್ ಅಂದರೆ ಸ್ಟೇಷನಲ್ಲಿರುವಂಥ ವಾಲ್ಮೀಕಿ ಸರ್ಕಲಿಂದ ಪ್ರಾರಂಭ ಮಾಡಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಜಿಂದಾಲ್ ಕೈಗಾರಿಕೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಅದನ್ನು ಜಿಂದಾಲ್ ಆಡಳಿತ ಮಂಡಳಿಯಲ್ಲಿ ಬಂದು ನಮಗೆ ಸರಿಯಾದಂಥ ಒಂದು ಉತ್ತರ ಕೊಡಲಿಲ್ಲ ಅಂತಂದರೆ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರ ರೂಪಕ್ಕೆ ತಗೊಂಡೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡಿ ನಮ್ಮ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗುವಂಥ ಒಂದು ಹೋರಾಟಕ್ಕೆ ಹೋಗ್ತೀವಿ ಎಂಬುದನ್ನು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಹೇಳ್ತಾಯಿದ್ವಿ. ಹಾಗಾಗಿ ಈಗ ಆಗಿರುವಂಥ ಆ ಕುಟುಂಬಗಳು, ಜಡೆಯಪ್ಪ ಅಂತ ಕುಟುಂಬಕ್ಕೆ ನಾವು ಹೋಗಿ ವಿಸಿಟ್ ಮಾಡಿ ಅವ್ರನ್ನ ಮಾತಾಡಿಸಿದ್ವಿ. ಅವ್ರು ಕೇವಲ ಪರಿಹಾರ ಕೊಟ್ಟಿರೋದು ಅವ್ರಿಗೆ ಆಗಿರುವಂಥ ಗ್ರೂಪ್ ಇನ್ಸೂರೆನ್ಸ್ ಆಗಿರುವಂಥ 28 ಲಕ್ಷ ಗ್ರೂಪ್ ಇನ್ಸೂರೆನ್ಸು, ಇನ್ನೊಂದು 9 ಲಕ್ಷ ಬೇರೆ ಇವನ್ನು ಕೊಟ್ಟಿದ್ದಾರೆ. ಬಿಟ್ಟರೆ 32 ಲಕ್ಷ ಪರಿಹಾರ ಕೊಡ್ತಾರೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಇನ್ನೂ ಬಂದಿಲ್ಲ, ಕೊಡ್ತೇವೆ ಅಂತ ಹೇಳಿದಾರಂತೆ. ಅದು ಗ್ರೂಪ್ ಇನ್ಸೂರೆನ್ಸಿಂದ 28 ಲಕ್ಷ ಗ್ರೂಪ್ ಇನ್ಸೂರೆನ್ಸ್ ಅಮೌಂಟ್ ಬರುತ್ತೆ. 9 ಲಕ್ಷ ಅವ್ರದ್ದು EC ಏನು PF ಗ್ರ್ಯಾಜುಯಿಟಿ ಈ ಥರ ಡಿಡಕ್ಟ್ ಮಾಡಿದ ಅಮೌಂಟ್ ಮಾತ್ರ ಬರ್ತದೆ. ಜಿಂದಾಲಿಂದ 1 ರೂಪಾಯಿನೂ ಅವರು 1 ರೂಪಾಯಿನೂ ಕೊಡಲಿಲ್ಲ. ಜಿಂದಾಲ್ ಅವ್ರ ಸಂಸ್ಥೆಯವರು ಆ ಕುಟುಂಬಕ್ಕೆ ಏನು ಕೊಡಲಿಲ್ಲ. ಅವರೇನೋ ಒಂದು ಉದ್ಯೋಗ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಇಷ್ಟು ಬಿಟ್ಟರೆ ಬೇರೆ ರೀತಿ ಏನು ಯಾವುದೇ ರೀತಿಯ ಪರಿಹಾರ ಕೊಡಲಿಲ್ಲ. ನಾವು ಒತ್ತಾಯ ಮಾಡ್ತಾಯಿದ್ವಿ, ಆ ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಮತ್ತು ಅಲ್ಲಿ ಉದ್ಯೋಗ ಕೊಡಬೇಕು, ಆ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಮತ್ತು ಮುಂದಿನ ದಿನದಲ್ಲಿ ಈ ರೀತಿ ಅಪಘಾತಗಳಾಗಲಾರ್ದಂಗೆ ಒಂದು ಸೂಕ್ತವಂಥ ಕ್ರಮ ವಹಿಸಲೇಬೇಕು ಅಂತ ಈ ಭಾಗದ ಜನರಿಗೆ ಆಗಬೇಕು ಅಂತ ಹೇಳ್ತೀವಿ. ಮುಖ್ಯವಾಗಿ ಸರೋಜಿನಿ ಮಹೇಶ್ವರಿ ಇದನ್ನು ಜಾರಿನೇ ಮಾಡಲಿಲ್ಲ, ಸ್ಥಳೀಯರಿಗೆ ಉದ್ಯೋಗನೇ ಕೊಡ್ತಾ ಇಲ್ಲ. ಅಂದರೆ ಸರೋಜಿನಿ ಮಹೇಶ್ವರಿ ಇದನ್ನು ಕಡ್ಡಾಯವಾಗಿ ಜಾರಿ ಮಾಡಬೇಕು. ಈ ಭಾಗದ ಯುವಜನರಿಗೆ, ಯುವತೆಗೆ, ರೈತರ ಮಕ್ಕಳಿಗೆ, ಕೂಲಿಕಾರ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಅದರ ಭಾಗವಾಗಿ ಆ ಒಂದು ಏನು ಕಿಟ್ಟ ಅಂತ ಏನಿದೆ ಅದರಲ್ಲಿ ದುರಂತ ಆಗಿತ್ತು, ಅದನ್ನು ಏನು ಇವ್ರು ಕ್ಲೋಸ್ ಮಾಡಿಲ್ಲ. ಕಿಟ್ಟನ ಹಂಗೆ ಬಳಸ್ತಾ ಇದ್ದಾರೆ, ಅದನ್ನು ವ್ಯಾಪಾರ ಮಾಡ್ತಾಯಿದ್ದಾರೆ. ಸಾಕಷ್ಟು ಇವೆಲ್ಲವಿದ್ದಾವೆ. ಹಾಗಾಗಿ ಅದರ ವಿರುದ್ಧ ನಾವು ನಾಳೆ 20ನೇ ತಾರೀಕು ಹೋರಾಟಕ್ಕೆ ಹೋಗೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಪ್ರಮಾಣ ಸಂಖ್ಯೆ
ದೊಡ್ಡ ಕೈಗಾರಿಕೆಗಳಲ್ಲಿ ಪ್ರಮಾಣ ಕಡಿಮೆ ಇದೆ, ಹೆಚ್ಚಿದೆ ಅನ್ನುವಂಥದ್ದನ್ನು ಜಿಂದಾಲ್ ಅವರು ತಪ್ಪು ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ 1994 ಜಿಂದಾಲ್ ಆರಂಭ ಆಯಿತು, 2024 ಅಧಿಕೃತವಾಗಿ ಅನಧಿಕೃತವಾಗಿರ್ತಕ್ಕಂಥ ಎಲ್ಲ ಸಾವು ಪ್ರಕರಣಗಳನ್ನು ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ರಿ ಅಂತ ನಮ್ಮ ಪ್ರಮುಖವಾದ ಬೇಡಿಕೆ. ಅವನ ಉದ್ಯೋಗ ಕೊಡ್ರೆ ನಾವು ಕೇಳ್ತಾ ಇಲ್ಲ. ನಮಗೆ ಉದ್ಯೋಗ ಕೊಡು, ಸರೋಜಿನಿ ಮಾಹಿತಿ ವರದಿ ಜಾರಿ ಬರಬೇಕು ಅನ್ನೋದು ಪಾರ್ಟ್ ಬೇರೆ ಇದೆ. ಅವರು ಸ್ಥಳೀಯರು ಉದ್ಯೋಗ ಕೊಡಬೇಕು, ಮತ್ತೊಂದು ಮಗದೊಂದು. ನಮ್ಮ ಪ್ರಮುಖವಾದಂಥ ಬೇಡಿಕೆ ಈ ಒಂದು ಪ್ರಕರಣವನ್ನು, ಈಗ ಎಷ್ಟು ಜನ ಸಾಯ್ತಾರೆ, ಬಾಯ್ಲರ್ಲಿಂದ ಸತ್ತರು, 5 ಜನ ಸತ್ತರು. ನೀವು ನೋಡ್ಬೇಕು, ಯಾರಾದರೂ ಮೆಟ್ರಿ ಒಬ್ಬ ಸ್ವಾಮಿ ಇದ್ದಾನೆ, 2 ಕಾಲು ಕಟ್ಟಾಗಿದ್ದಾವೆ. 2 ಕಾಲು ಕಟ್ಟಾಗಿ ಮನೆಯಾಗ ವಿಲಿ ವಿಲಿ ಒದ್ದಾಡಿ ಸಾಯ್ತು, ದಿನ ನಿತ್ಯ ಅಳುತ್ತಾನೆ. 2 ಕಾಲು ಕಟ್ಟಾಗ ಗೌಡ್ರೆ ಮಿಟ್ರಿ ಒಳಗೆ ಅಂಥ ಪ್ರಕರಣಗಳು ಪ್ರತಿ ಗ್ರಾಮಗಳಲ್ಲಿ ಅಂಗವೈಕಲ್ಯದಿಂದ ಸಾವುಗಳದಾವೆ. ಮತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡಿ 2 ಕಾಲು ಕಟ್ಟಾಗಿದ್ದಾವೆ, ಮಕ್ಕಳಿಗೆ ಊಟ ಇಲ್ಲ. ಆ ಪ್ರಕರಣಗಳು, ಅಂಗವೈಕಲ್ಯತೆಯಿಂದ ಸಾಯ್ತಕ್ಕಂಥ ಪ್ರಕರಣಗಳು 3-4 ಗ್ರಾಮ ಪಂಚಾಯತಿಗಳನ್ನು ದತ್ತು ತಗೊಂಡಾರಲ್ಲ, ಅದು ಸಮಗ್ರದ ಅಭಿವೃದ್ಧಿ ಆಗಿದೆಯಾ? ಸಂತೋಷ್ ಲಾಡ್ ಕಾರ್ಮಿಕ ಸಚಿವಿದಾನ, ಇವನ್ಯಾರು MLA ತುಕಾರಾಮ್ ಇದ್ದಾನೆ. ಈ 4 ಗ್ರಾಮ ಪಂಚಾಯತಿಗಳು ದತ್ತು ಗ್ರಾಮ ಅಂತೇನೋ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಂದರೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ? ಅಭಿವೃದ್ಧಿ ಶೂನ್ಯ. ಆಮೇಲೆ ಈ ಸಾವಿನ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ, ಆಮೇಲೆ ವಿಶೇಷವಾಗಿ ಅಲ್ಲಿ ಸಂಜೀವಿನಿ ಆಸ್ಪತ್ರೆ ಐತಲ್ಲ, ಅಲ್ಲೇ ಎಲ್ಲವನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿ ಕೆಲವು ಉತ್ತರ ಪ್ರದೇಶ್, ಬಿಹಾರ್, ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಸತ್ತರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ರೊಕ್ಕ ಕೊಟ್ಟು ಕಳಿಸ್ತಾರೆ. ಈಗ ಉದಾಹರಣೆ ಕುರುಗೋಡವ್ರು ಒಂದು ಸತ್ತೋಯ್ತು ಮೊನ್ನೆ ರೀಸೆಂಟಾಗಿ ಅಲ್ಲೇ ಜಿಂದಾಲ್ ಒಳಗೆ ಬೆದರೋದು. ಮೊನ್ನೆ ತೋರಣಗಲ್ಲಲ್ಲಿ ನಾವೇ ಅಲ್ಲೇ ಸಂಜೀವಿನಿಂದ ಹಾಕಿದ್ವಿ, ಮುಗಿತು, ಸಂಜೀವನಿಯಾಗ ಮುಗಿದ್ರು. ನೋಡ್ರಿ, FECL ರಿಪೋರ್ಟ್ ಕೊಡೋರು ಯಾರು? ದಾವಣಗೆರೆ, ಗುಲ್ಬರ್ಗ. ನೋಡಿ ಎಷ್ಟು FSL ರಿಪೋರ್ಟ್ ಬಂದಿದೆ ಇವತ್ತು ಜಿಂದಾಲಿಂದ ನೋಡೋಣ. 1994ರಿಂದ 2024 ಎಷ್ಟು FSL ರಿಪೋರ್ಟ್ ಬಂದಿದೆ. ಇಲಾಖೆಯವ್ರು ಹೇಳಿ ನೋಡೋಣ, ಜಿಂದಾಲ್ ಅವ್ರು ಹೇಳ್ರಿ. ಅದಕ್ಕೆ ನಾವೇನು ಹೇಳ್ತಿದ್ವಿ ಅಂದರೆ, ಈ ಪ್ರಕರಣ ಬರೀ ಇದ್ಯಾವುದು ತಾರ ಕಾರ್ಖಾನೆಯಲ್ಲಿ ಮೊನ್ನೆ ಸತ್ತರು, ಇದರಲ್ಲಿ ಸತ್ತರು, ವಿದ್ಯುತ್ ಅವಘಡದಲ್ಲಿ ಸತ್ತರು, ಈಗ ನೀರಿನ ಹಗರಣದಲ್ಲಿ ಸತ್ತರು, ಕಾಲುಗಳನ್ನು ಕಟ್ಟಾಗಿದ್ದಾವೆ, ಕಣ್ಣುಗಳು ಹೋಗಿದ್ದಾವೆ. ಮತ್ತು ಇವೆಲ್ಲವೂ ಸಮಗ್ರ ತನಿಖೆ ಮಾಡಬೇಕು ಅಂತಂದರೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ. ಅದರ ಜೊತೆಗೆ ನಮಗಿರ್ತಕ್ಕಂಥದ್ದು ಏನಂದರೆ, ಇದರಲ್ಲಿ ಇಬ್ಬರು ಭಾಳ ಪ್ರಮುಖ, ಪಾರ್ಥ ಜಿಂದಾಲ್ ಮತ್ತು ಸಜ್ಜನ್ ಜಿಂದಾಲ್. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋನು ಟೆಂಡರ್, ಇವನು ಯಾರೋ ಒಂದು ಮುರುಗನ್. 6 ಜನರ ಮೇಲೆ FIR ಮಾಡಿದಾರಲ್ಲ, 6 ಜನರ ಹೆಸರುಗಳಿಲ್ಲ, ಹೆಸರುಗಳು ಯಾರೂ ಇಲ್ಲ. 6 ಜನ ಅಧಿಕಾರಿಗಳ ಮೇಲೆ ಮಾಡಿದ್ದಾರೆ. ನಾವು ಹೇಳ್ತಿರೋದೇನೆಂದರೆ, ಯಾರು ಮೂಗಿಡಿದ್ರೆ ಬಾಯಿ ತೆರಿತೀವೋ, ಈಗ ಮೂಗಿಡಬೇಕಾಗಿದ್ದು ಪಾರ್ಥ ಜಿಂದಾಲ್ ಮತ್ತು ಸಜ್ಜನ್ ಜಿಂದಾಲ್, ಮತ್ತು ಅದ್ರ ಕೆಳಗೆ ಸೂಪರ್ವೈಸರ್ ಮಾಡ್ತಕ್ಕಂಥ ನಮ್ಮ ಮುರುಗನ್. ಇವರು 3 ಜನರ ಮೇಲೆ ಕೂಡಲೇ FIR ಮಾಡಬೇಕು. ಇವ್ರು ಮಾಡೋದ್ರಿಂದ ಏನಾಗತ್ತೆ, ಈ ಕಾರ್ಖಾನೆಯಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಈ ಒಂದು ಪ್ರಕರಣವನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಮಾಡಬೇಕು ಅನ್ನೋದೊಂದು ನಮ್ಮದು ಪ್ರಮುಖವಾದ ಬೇಡಿಕೆ. ಆಮೇಲೆ ನೀರು ಏನು ಬರ್ತವೆ, ಕುಲುಷಿತ ನೀರು ಬರ್ತದವೆ. ಎಷ್ಟು ಹಳ್ಳಿಗಳು ಹಾಳಾಗಿ ಹೋಗ್ತದವೆ? 22 ಹಳ್ಳಿಗಳು. ಅಂದರೆ ದೊರೋಜಿಲಿಂದ ಹಿಡಿದು ಅಪ್ ಟು ಮಾದಾಪುರ, ಹೊನ್ನಳ್ಳಿ, ಮಾನಹಳ್ಳಿವರೆಗೆ ಸುಮಾರು 10,000 ಎಕರೆ ಭತ್ತ ಇವತ್ತು 60 ಚೀಲ ಬೆಳೀತಕ್ಕಂಥದ್ದು ಕೇವಲ 30 ಚೀಲ ಕುಸಿದು ಹೋಗಿದೆ. ಅಂದರೆ ಆಹಾರದ ಉತ್ಪಾದನೆಯಲ್ಲಿ ಕೂಡ ಕುಲುಷಿತ ನೀರು ಬಂದು ಆ ಹೊಲಸು ನೀರು ಕೆರೆಗೆ ಸೇರಿ, ದರೋಜಿ ಕೆರೆ, ಆ ದರೋಜಿ ಕೆರೆ ಇರ್ತಕ್ಕಂಥ ವನ್ಯಜೀವಿಗಳು, ಮೀನುಗಳು, ದನ ಕರಗಳು. ಮೊನ್ನೆ ಗೊತ್ತಿರಬೇಕು, ದರೋಜಿಯಲ್ಲಿ ಮಾದಾಪುರದ ದನಗಳು ಸತ್ತೋಗಿದ್ದಾವೆ ಆ ಕುಲುಷಿತ ನೀರು ಕುಡಿದು. ಅಂದರೆ ಇಷ್ಟೆಲ್ಲ ಪ್ರಕರಣಗಳಿದ್ದರೂ ಕೂಡ ಇದೊಂದು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಆ ಪಡಿಸೋದ್ರೊಳಗೆ ಈ 3 ಜನರನ್ನು ಬಂಧಿಸಬೇಕು. ಸರ್ಕಾರ ಗಂಭೀರ ತಗೋಬೇಕು. ಸಚಿವರು ಏನಿದ್ದಾರೆ ಇಲ್ಲಿ, ಕಾರ್ಮಿಕ ಸಚಿವ ಇದ್ದಾನೆ, ಆತ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳ ಬಗ್ಗೆ ಮಾತಾಡ್ತಾನೆ, ಡಾಲರ್ಸ್ ಬಗ್ಗೆ ಮಾತಾಡ್ತಾನೆ. ಕೇವಲ ಇದೇ ಕ್ಷೇತ್ರದ ಶಾಸಕನಾಗಿದ್ದಂಥವರು, ಅದೇ ಇಲಾಖೆಯಲ್ಲಿರ್ತಕ್ಕಂಥವ್ರು 1 ವಾರ ಸತ್ತರು ಜನ, 1 ವಾರ ಆದರೂ ಕೂಡ ಯಾಕೆ ಅವ್ರ ಮನೆಗಳಿಗೆ ಹೋಗಲಿಲ್ಲ ಸಚಿವರು? ಯಾಕೆ ಶಾಸಕಾಗಿ ಹೋಗಲಿಲ್ಲ ತುಕಾರಾಮ್? ಯಾಕೆ MLA ಹೋಗಲಿಲ್ಲ? ಇದು ಗಂಭೀರವಾದ ಪ್ರಶ್ನೆ. ಇದು ಯಾರು ಪ್ರತಿನಿಧಿಗಳಿದ್ದಾರೆ ಅವರು ಯಾರು ಕೂಡ ಇವತ್ತು 2 ಜನ ಕೂಡ ಇವತ್ತು ಭೇಟಿ ಕೊಡಲಿಲ್ಲ. ಈ ಒಂದು ಇಂಥವೆಲ್ಲ ನೋಡ್ತಾ ಇದ್ದರೆ ಅಲ್ಲಿ ಸುರಕ್ಷತೆ ಇಲ್ಲ. ಜಿಂದಾಲು ಮೊನೊಪಲಿ, ಏಕಸ್ವಾಮ್ಯ ಅವ್ರದ್ದೇ ನಡೆಯೋದು. ಅಲ್ಲಿರ್ತಕ್ಕಂಥ ಕೆಲವು ಪಂಚಾಯತಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಸಾಧ್ಯವಾಗಿಲ್ಲ. ಹಂಗಾಗಿಯೇ ಒಂದು ಪರಿಸರದ ಮೇಲೆ ಪರಿಣಾಮಗಳು,
ಎರಡನೇದಾಗಿ ವನ್ಯಜೀವಿಗಳ ಮೇಲೆ ಪರಿಣಾಮಗಳು. ಇದೊಂದು ಗೊತ್ತಿರಬೇಕು, ವಿದ್ಯಾನಗರ ಗೇಟಿಗೆ ಹೋದ್ರೆ ನೀವು ರೀಸೆಂಟ್ 4 ತಿಂಗಳ ಹಿಂದೆ 100 ಎಕರೆ ಪರಿಸರವನ್ನು ನಾಶ ಮಾಡಿದ್ದಾರೆ. ನೀವು ಹೋಗ್ತಾ ಎಡಕ್ಕೆ ಹೋಗಿ ಅಲ್ಲೆಲ್ಲ ದೊಡ್ಡ ಹೊತ್ತಾದಂಥ ಬಿಲ್ಡಿಂಗ್ಗಳು ಆರಂಭ ಆಗಿದ್ದಾವೆ. 100 ಎಕರೆ ಪರಿಸರವನ್ನು ನಾಶ ಮಾಡಿದ್ದಾರೆ. ವಿದ್ಯಾನಗರದ ಎಡಕ್ಕೆ ಹೋದರೆ 100 ಎಕರೆ ಎಲ್ಲಿ ನಮ್ಮ ಮಲೆನಾಡು ಇದ್ದಂಗಿತ್ತು, ಅದನ್ನು ನಾಶ ಮಾಡಿದ್ದಾರೆ. ಹಂಗಾಗಿನೇ ಇವೆಲ್ಲ ಇರೋದರಿಂದ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿಯೇ 20ನೇ ತಾರೀಕು ಸೋಮವಾರ ನಾವು ಮುತ್ತಿಗೆ ಹಾಕ್ತೇವೆ, ಪ್ರತಿಭಟನೆ ಮಾಡಬೇಕು. ಯಾಕೆಂದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ಗಳು ಬೇರೆ ಬೇರೆ ವಿಚಾರ ಬಂದಿರೋದರಿಂದ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಇದೆ. ಹಂಗಾಗಿನೇ 20ನೇ ತಾರೀಕು ನಾವು ಮಾಧ್ಯಮಗಳಲ್ಲಿ ವಿಶೇಷ ಮನವಿ ಮಾಡ್ಕೊಳ್ಳೋದೇನೆಂದರೆ, ಜಿಂದಾಲ್ ವಿರುದ್ಧ ಇದು ಸತತವಾಗಿ ನಾವು ಒಂದು ಅಭಿಯಾನ ಆರಂಭ ಮಾಡಬೇಕು ಅಂತಿದ್ದೀವಿ. ಇದೇನು ಜಿಂದಾಲ್ಗೆ ಒಂದೇ ಬೇಡಿಕೆ ಇಟ್ಟು ಬಿಡೋಂಗಿಲ್ಲ. ಸ್ಥಳೀಯ ಉದ್ಯೋಗ ಪ್ರಶ್ನೆ ಐತೆ, ಸರೋಜಿನಿ ಮಹಿಷಿ ವರದಿ ಜಾರಿ ಬರೋದೈತೆ, ಮತ್ತು ಅಲ್ಲಿರ್ತಕ್ಕಂಥ ಸುರಕ್ಷತೆ ಪ್ರಶ್ನೆ ಐತೆ, ಕಾರ್ಮಿಕರ ಸುರಕ್ಷತೆ ಪ್ರಶ್ನೆ ಐತೆ. ಈ ಸಾವಿನ ಪ್ರಕರಣಗಳನ್ನು ಸಮಗ್ರ ತನಿಖೆಗೆ ಒತ್ತಾಯ ಮಾಡೋರಿದ್ದೀವಿ. ಇದೊಂದು ಅಭಿಯಾನ ಮುಖಾಂತರ ಮಾಡಿ ಇಡೀ ಜಿಂದಾಲ್, ನೀವು ಗೊತ್ತಿದೆ ದೊಡ್ಡ ಕಂಪನಿ, ಬೇರೆ ಬೇರೆ ಎಲ್ಲರೂ ಅವನ್ನ ಹಿಡಿತದಲ್ಲಿದ್ದಾರೆ. ಹಾಗಾಗಿ ನಾವು ಜಿಲ್ಲೆಯ CITUನ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಕಾರ್ಮಿಕರನ್ನು ನಾವು ಅಲ್ಲಿ ಸೇರಿಸಿ ಜಿಂದಾಲನ್ನು ಪ್ರತಿಭಟನೆ ಮುಖಾಂತರ ಈ ಎಲ್ಲ ಸಮಸ್ಯೆಗಳನ್ನು ನಾವು ಗಮನ ಸೆಳೆಯೋದಕ್ಕೆ ಮತ್ತು FIRನಲ್ಲಿ ಇವ್ರನ್ನ ಸೇರಿಸೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಾಗಾಗಿನೇ ಎಲ್ಲ ಮಾಧ್ಯಮಗಳು ಇದರಲ್ಲಿ ಹೆಚ್ಚು ಸಹಾಯ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ. ಹಾಗಾಗಿ ಈ ಒಂದು ವಿಚಾರವನ್ನು ಬರೀ ಸಾವಿನ ಪ್ರಕರಣ ಅಷ್ಟಂತಲ್ಲ. ಎಲ್ಲಿ ಸರ್ ಏನು ಗಡ್ರೆ ಈಗ ಸದ್ಯ ಉದ್ಯೋಗದಲ್ಲಿರ್ತಕ್ಕಂಥ ಕಾರ್ಮಿಕರು ನಿಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರ? ಇಲ್ಲ ಸತ್ಯ, ಭಯದ ವಾತಾವರಣ. ಯಾಕೆ ಅಂತಂದರೆ ಮಕ್ಕಳಿಗೆ ಉದ್ಯೋಗ ಸಿಗೋದೇ ಕಷ್ಟ. ಅವ್ರ ತಾಯಿ ಹೋಗ್ತಾ ಇದ್ರೆ, ಅವರು ಏನಾರ ಹುಡುಗ ಓದ್ತಾ ಇದ್ದರೆ ತಾಯಿನ ಕೆಲಸದ ವಜೆ ಮಾಡ್ತಾರೆ. ಹಂಗಾಗಿ ನಾವೇನು ಮಾಡಿದ್ದೀವಿ, CITUನವರು ಒಂದು ಮಾರಲ್ ಸಪೋರ್ಟ್ ಬರೋವರೆಗೆ, ಒಂದು ಅಲ್ಲಿ ಚಳವಳಿ ಗಟ್ಟಿತನ ಆಗೋವರೆಗೆ CITU ಸರಿ ಗಟ್ಟಿಯಾಗಿ ಅಲ್ಲಿ ನಿಂದಿರ್ತದೆ. ಆ ಜನರಿಗೇನು ಇವತ್ತು ಸುರಕ್ಷತೆ ಬೇಕು ಅನ್ನೋ ಕಾರಣಕ್ಕಾಗಿಯೇ CITU ಅಲ್ಲಿ ಬಲವಾಗಿ ನಿಂತು ಅವರಿಗೆ ಸಪೋರ್ಟು ಎಲ್ಲ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಯುವಜನ ಸಂಘಟನೆಗಳು ಈ CITUವನ್ನು ಗಟ್ಟಿಗೊಳಿಸಿ ಅಲ್ಲಿ ನಡೀತಕ್ಕಂಥ ಪ್ರಕರಣವನ್ನು ಈ ಹಿಂದೆ ನಾವು ಒಂದೆಲ್ಲ ಅಲ್ಲಿ CITU ಸಂಘಟನೆ ಮಾಡಿ, ಮತ್ತು ಅಲ್ಲಿರ್ತಕ್ಕಂಥ ಲ್ಯಾಂಡ್ ಲೂಸರ್ಸ್, ಭೂಮಿ ಕಳೆದುಕೊಂಡವರ ಕಮಿಟಿಯಲ್ಲಿ ನಾನು ಕೂಡ ಭೂಮಿ ಕಳ್ಕೊಂಡವನು. ಅಲ್ಲೊಂದು ಶಿರಾಜ್ ಶೇಖ್, ನಾನು KSL ಸ್ವಾಮಿ ಎಲ್ಲರೂ ಸೇರ್ಕೊಂಡು ಕಳೆದುಕೊಂಡಂಥವರ ಒಂದು ಸಂಘಟನೆಯನ್ನು ಕೂಡ ನಾವು ಅಲ್ಲಿ ಹಿಂದೆ ಮಾಡಿದ್ದೀವಿ. ಹಾಗಾಗಿನೇ ಎಲ್ಲ ರೀತಿಯಲ್ಲಿ ಮಗ್ಗಲಗಳಿಂದ ನೋಡ್ತಾ ಇದ್ದೀವಿ. ಈ ಸಲ ಜಿಂದಾಲನ್ನು ಒಂದು ನಿರಂತರ ಅಭಿಯಾನ ಮಾಡುವಂಥ ರೀತಿಯಲ್ಲಿ ಚಳವಳಿಯನ್ನು ಆರಂಭ ಮಾಡ್ತೀವಿ. ಕಾರ್ಮಿಕರ ಪರವಾಗಿ ನಾವು ನಿಂದಿರ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.